ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಡಾಕ್ಟರ್ ಜಿ ಕೃಷ್ಣಪ್ಪ ಅಂತ ಒಬ್ಬರಿದ್ದಾರೆ. ಜಿ ಕೃಷ್ಣಪ್ಪ ಅವರು ಆಟೋಮೊಬೈಲ್ ಇಂಜಿನಿಯರ್, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ನಿವೃತ್ತಿಯನ್ನು ಪಡೆದಿದ್ದಾರೆ. ಉದ್ಯೋಗದ ನಡುವೆ BA LLB ಮಾಡಿ ಆನಂತರ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಒಂದು ರೀತಿಯ ಹುಚ್ಚು ಇವರಿಗೆ. ಎಂತಹ ಹುಚ್ಚು ಅಂತ ಕೇಳ್ತೀರಾ? ಬೇಂದ್ರೆಯ ಹುಚ್ಚು. ಹಾಗಾಗಿ ಬೇಂದ್ರೆಯ ಕೃಷ್ಣಪ್ಪ, ಬೇಂದ್ರೆ ಕೃಷ್ಣಪ್ಪ ಅಂತ ಕರೆಯೋದುಂಟು. 25 ವರ್ಷಗಳ ಕಾಲ ಬೇಂದ್ರೆ ಒಬ್ಬರನ್ನೇ ಅಧ್ಯಯನ ಮಾಡಿದಂಥ ಮಹಾನುಭಾವರು. ಬೇಂದ್ರೆಯ ಬರಹಗಳಲ್ಲಿ ಏನು ಕ್ಲಿಷ್ಟತೆ ಇದೆ ಅದನ್ನು ಅತ್ಯಂತ ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಬರೆದವರು ಕೃಷ್ಣಪ್ಪ. ಬೇಂದ್ರೆಯವರ ಅಧ್ಯಯನ ಆದ ಮೇಲೆ ಕುವೆಂಪು ಅವರ ಬಗ್ಗೆ ಅಧ್ಯಯನವನ್ನು ಆರಂಭಿಸಿ ಸೊಗಸಾದ ಕೃತಿಗಳನ್ನು ಕೊಡ್ತಾ ಇದ್ದಾರೆ. ಕುವೆಂಪು ಅವರ ಹನುಮದ್ ದರ್ಶನ ಅಂತಕ್ಕಂಥ ಒಂದು ಪುಸ್ತಕವನ್ನು 2020ರಲ್ಲಿ ಪ್ರಕಟಿಸಿದರು. ಕುವೆಂಪು ರಾಮಾಯಣ ದರ್ಶನಂ ವಚನ ದೀಪಿಕೆ, ಶ್ರೀ ರಾಮಾಯಣ ದರ್ಶನಂ ಪಾತ್ರಗಳ ಕಥಾವಳಿ, ಕುವೆಂಪು ಚಿತ್ರಾಂಗದ, ಕರ್ಣಚೈತ್ರನ ಪರ್ಣಶಾಲೆ, ಹೀಗೆ ಕುವೆಂಪು ಅವರಿಗೆ ಸಂಬಂಧಪಟ್ಟಂಥ ಕೃತಿಗಳನ್ನು ಈಗ ರಚಿಸ್ತಾ ಇದ್ದಾರೆ. ಸದ್ಯಕ್ಕೆ ಅವರು ನಮ್ಮ ಕುವೆಂಪು ಎನ್ನುವ ಒಂದು ಸೊಗಸಾದ ಪುಟ್ಟ ಪುಸ್ತಕ ಆದರೂ ಅದ್ಭುತವಾದ ಕೃತಿಯನ್ನು ಕೊಟ್ಟಿದ್ದಾರೆ ನಮಗೆ. ಈ ನಮ್ಮ ಕುವೆಂಪು ಎನ್ನುವ ಪುಸ್ತಕದಲ್ಲಿ ಕುವೆಂಪು ಅವರ ಬಗ್ಗೆ ನಮ್ಮ ಯುವಜನತೆ, ಮುಖ್ಯವಾಗಿ ಶಾಲಾ ಮಕ್ಕಳು ತಿಳಿದುಕೊಳ್ಳಲೇಬೇಕಾದಂಥ ವಿಚಾರಗಳು ಏನಿವೆ ಆ ವಿಚಾರಗಳನ್ನು ಅತ್ಯಂತ ಸರಳವಾಗಿ ಅವರು ಬರೀತಾ ಹೋಗ್ತಾರೆ. ಎಲ್ಲೋ ಭಾಷೆ ಹೊರೆ ಅನಿಸಲ್ಲ, ಆಕರ್ಷಕವಾಗಿದೆ, ಓದಿಸ್ಕೊಂಡು ಹೋಗುತ್ತೆ. ಇವರು ವಿಂಗಡಿಸ್ಕೊಂಡಿದ್ದಾರೆ. ಮೊದಲು ಕುವೆಂಪು ಅವರ ಬಾಲ್ಯದ ಬಗ್ಗೆ, ಬಾಲ್ಯದ ಉಪ್ಪರಿಗೆ ಪಾಠಶಾಲೆ, ಪ್ರಾಥಮಿಕ ವಿದ್ಯಾಭ್ಯಾಸ, ಲಾಂಗ್ಫೆಲೋ ಕವಿಯ ಕವನ ಪ್ರಥಮ ದೀಕ್ಷಾಗುರು, ಹೀಗೆ ಅವರ ಬಾಲ್ಯದಲ್ಲಿ ಈ ಕವಿತ್ವದ ಕಡೆಗೆ ಬರೋದಕ್ಕೆ ಏನೆಲ್ಲ ನಡೀತು ಅಂತ ಹೇಳ್ತಾ, ಆನಂತರ ಪ್ರೌಢಶಾಲಾ ವಿದ್ಯಾರ್ಥಿಯಾಗಿ ಮೈಸೂರಲ್ಲಿ ಅವರು ಹೇಗೆ ತಮ್ಮ ಬದುಕನ್ನು ನಡೆಸ್ತಾರೆ, ಬಿಗಿನರ್ಸ್ ಮ್ಯೂಸ್ ಎನ್ನುವ ಮೊದಲ ಇಂಗ್ಲೀಷ್ ಕವನ ಸಂಕಲನ ಬರೆದದ್ದು ಕುವೆಂಪು, ಕನ್ನಡದಲ್ಲ ಬರೆದದ್ದು, ಇಂಗ್ಲೀಷಲ್ಲಿ ಬರೆದದ್ದು. ಹಾಗಿದ್ದ ಮೇಲೆ ಕನ್ನಡಕ್ಕೆ ಹೇಗೆ ಬಂದರು ಅದನ್ನು ದಾಖಲಿಸ್ತಾರೆ. ಎಂಟ್ರೆನ್ಸ್ ಕ್ಲಾಸ್ ವಿದ್ಯಾರ್ಥಿ, ಮಹಾರಾಜ ಕಾಲೇಜಿನ ವಿದ್ಯಾರ್ಥಿ, ಕನ್ನಡ MA ವಿದ್ಯಾರ್ಥಿ, ಕನ್ನಡದ ಲೆಕ್ಚರರ್ ಆಗಿ ಹೇಗೆ ಇವರು ಎಲ್ಲರನ್ನ ಹುರಿದುಂಬಿಸ್ತಾರೆ, ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ, ಹೀಗೆ 7 ಭಾಗಗಳಲ್ಲಿ ಕುವೆಂಪು ಅವರ ವಿಶ್ವ ವಿರಾಟ್ ರೂಪವನ್ನು ಕೊಡ್ತಾ ಹೋಗ್ತಾರೆ ನಾಡೋಜ ಡಾಕ್ಟರ್ ಜಿ ಕೃಷ್ಣಪ್ಪ ಅವರು. ಕೃಷ್ಣಪ್ಪ ಅವರು ಮಾಡಿರುವಂಥ, ಮಾಡ್ತಾ ಇರುವಂಥ ಕೆಲಸ ಏನಿದೆ ಅದು ಅದ್ಭುತವಾಗಿದೆ. ಕನ್ನಡಿಗರು ಇವರ ಈ ಒಂದು ಕ್ರತುಶಕ್ತಿ ಏನಿದೆ, ಇವರ ಕ್ರತುಶಕ್ತಿಯ ಫಲವಾಗಿ ಬಂದಿರತಕ್ಕಂಥ ಪುಸ್ತಕಗಳು ಏನಿವೆ ಅವುಗಳನ್ನು ಕೊಂಡು ಓದಿದ್ರೆ ಕೃಷ್ಣಪ್ಪನವರ ಪ್ರಯತ್ನಕ್ಕೂ ಒಂದು ಸಾರ್ಥಕ ಸಿಗುತ್ತೆ. ಹಾಗೆಯೇ ನಮ್ಮ ಬೇಂದ್ರೆಯವರ ಬಗ್ಗೆ, ಕುವೆಂಪು ಅವರ ಬಗ್ಗೆ ನಮಗೆ ಗೊತ್ತಿಲ್ಲದ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಾಡೋಜ ಡಾಕ್ಟರ್ ಜಿ ಕೃಷ್ಣಪ್ಪ ಅವರನ್ನು ಅಭಿನಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ಎಂ. ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಬಂದು ನ್ಯೂಸ್ ಪೇಪರ್ ಓದನ್ನು ಬಿಡಿಸುವುದು ಹಾಗೂ ರಾಮಕೋಟಿ ಮತ್ತು ರಾಯರ ಮಂತ್ರವನ್ನು ಪ್ರತಿದಿನ ತಪ್ಪದೇ ಬರೆಯುವುದು. ನಂದಿನಿ ಅವರಿಗೆ ಸ್ವಾಗತ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಕುಮಾರ್ ಬಾಬುರಾವ್ ಪವಾರ್ ಅಂತ, ಕವಿ ಚಕ್ರವರ್ತಿ ರನ್ನನಾಡು ಮುಧೋಳ ಜಿಲ್ಲೆ ಬಾಗಲಕೋಟೆಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಪತ್ರಿಕೆ ಓದುವುದು ಹಾಗೂ ವರದಿಗಾರನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ವಿಜಯಕುಮಾರ್ ಅವರಿಗೆ ಸ್ವಾಗತ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾವಿತ್ರಿ ಬಾಲಸುಬ್ರಹ್ಮಣ್ಯ. ನಾನು ಸಂಗೀತ ಹಾಡ್ತೀನಿ ಮತ್ತು ಹೇಳ್ಕೊಡ್ತೀನಿ ಮಕ್ಕಳಿಗೆ. ನನ್ನ ಹವ್ಯಾಸ ಭಾವಗೀತೆ ಎಲ್ಲ ಕಲಿಯೋದು, ಆಮೇಲೆ ತಟ್ಟಂತ ಹೇಳಿ ಮನೆ ಮಂದಿ ಎಲ್ಲ ಜೊತೆ ಕೂತ್ಕೊಂಡು ನೋಡೋದು. ತಟ್ಟಂತ ಹೇಳಿ ತುಂಬ ಇಷ್ಟಪಟ್ಟು ನಮ್ಮ ಮನೇಲಿ ಎಲ್ಲರೂ ನೋಡ್ತೀವಿ. ಅದು ನನ್ನ ಹವ್ಯಾಸ. ಬಹಳ ಸಂತೋಷ ಸಾವಿತ್ರಿ ಅವರೇ. ಹಾಡ್ತೀನಿ ಅಂತ ಹೇಳಿದ್ರೆ ನಮಗಾಗಿ ಒಂದು 2 ಸಾಲು.
ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ಅಂದು ನಾನು. ಬಹಳ ಸೊಗಸಾಗಿ ಹಾಡಿದ್ರಿ ಸಾವಿತ್ರಿ ಅವರೇ. ಧನ್ಯವಾದ ಸರ್. ಧನ್ಯವಾದಗಳು. ಸ್ವಾಗತ ಕಾರ್ಯಕ್ರಮಕ್ಕೆ. ತಾವೆಲ್ಲ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ ಅವರು, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಧಾತ್ರಿ, ಸ್ತ್ರೀ ಒಡಲ ಸಂವೇದನೆ, ಕವನ ಸಂಕಲನ. ಸಂಪಾದಕರು ಎಂ ಗೌರಮ್ಮ. ಮೊದಲ ಪ್ರಶ್ನೆ ಈಗ ಬಂತು. ಕರ್ನಾಟಕ, ಮಹಾರಾಷ್ಟ್ರ, ಕೇರಳದ ಗಡಿ ವಿವಾದವನ್ನು ಬಗೆಹರಿಸಲು ಯಾವ ಆಯೋಗವನ್ನು ರಚಿಸಲಾಯಿತು? ಆಯ್ಕೆಗಳು: ಮಹಾಜನ್ ಆಯೋಗ, ಗೋಕಾಕ್ ಆಯೋಗ, ಒಡೆಯರ್ ಆಯೋಗ, ಮಹಿಷಿ ಆಯೋಗ. ಮೊದಲಿಗೆ ವಿಜಯಕುಮಾರ್, ಆನಂತರ ನಂದಿನಿ. ಮಹಾಜನ ಆಯೋಗ. ಆಯ್ಕೆ 1 ನಂದಿನಿ. ಗೋಕಾಕ್ ಆಯೋಗ. ಗೋಕಾಕ್ ಆಯೋಗ. ಆಯ್ಕೆ 2. ಉತ್ತರವನ್ನು ನೋಡೋಣ. ಮಹಾಜನ್ ಆಯೋಗ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ವಿಜಯಕುಮಾರ್ ಅವರು ಕೊಟ್ಟಿದ್ದಾರೆ. ಧಾತ್ರಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 1966ರಲ್ಲಿ ಮೆಹರ್ಚಂದ್ ಮಹಾಜನ್ ಅವರು ಈ ಆಯೋಗವನ್ನು ರಚಿಸಿ ತೀರ್ಪನ್ನು ಕೊಡ್ತಾರೆ. 264 ಹಳ್ಳಿಗಳು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಹೋಗಬೇಕು. ಹಾಗೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ 247 ಹಳ್ಳಿಗಳು ಕರ್ನಾಟಕಕ್ಕೆ ಬರಬೇಕು. ಬೆಳಗಾವಿ ಕರ್ನಾಟಕದಲ್ಲೇ ಉಳಿಬೇಕು. ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ ತೀರ್ಪನ್ನು ಕೊಡ್ತಾರೆ. ಈ ತೀರ್ಪನ್ನು ಮಹಾರಾಷ್ಟ್ರ ಒಪ್ಪೋದಿಲ್ಲ. ಹಾಗಾಗಿ ಈ ತೀರ್ಪು ಹಾಗೆ ಉಳ್ಕೊಂಡ್ಬಿಡುತ್ತೆ. ಕಾಸರಗೋಡನ್ನು ಕರ್ನಾಟಕಕ್ಕೆ ಕೊಡ್ತಾರೆ ಮಹಾಜನ್ ಅವರು. ಆದರೆ ನಮ್ಮ ಕರ್ನಾಟಕದವರು ಮಹಾಜನ್ ಅವರು ಏನು ಹೇಳಿದ್ರು ಅದನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ವಿಫಲರಾಗ್ತಾರೆ. ಹಾಗಾಗಿ ಇವತ್ತು ಕಾಸರಗೋಡು ಕೇರಳದಲ್ಲೇ ಉಳ್ಕೊಂಡಿದೆ. ಗೀತಾ ಷಟ್ಪದಿ ಭಗವದ್ಗೀತೆಯ ಕನ್ನಡ ಕಾವ್ಯರೂಪ. ಅನಂತ ಭಟ್ ಪೊಳಲಿ ಬರೆದಿರುವಂಥದ್ದು. ಪ್ರಶ್ನೆ: ಅಚ್ಚ ಕನ್ನಡದ ತ್ರಿಪದಿಗಳ ಲಕ್ಷಣಗಳನ್ನು ಮೊದಲ ಬಾರಿಗೆ ಯಾರು ವರ್ಣಿಸಿದರು? ಆಯ್ಕೆಗಳನ್ನು ನೋಡೋಣ. ಜಯಕೀರ್ತಿ, ನಾಗವರ್ಮ, ವಿರತ ಮಹಾಲಿಂಗ, ನೇಮಿಚಂದ್ರ. ಮೊದಲಿಗೆ ನಂದಿನಿ, ಆನಂತರ ಸಾವಿತ್ರಿ. ನಾಗವರ್ಮ. ನಾಗವರ್ಮ ಆಯ್ಕೆ 2. ಸಾವಿತ್ರಿ. ನೇಮಿಚಂದ್ರ. ನೇಮಿಚಂದ್ರ ಆಯ್ಕೆ 4. ಉತ್ತರವನ್ನು ನೋಡೋಣ. ನಾಗವರ್ಮ ಉತ್ತರ ಸರಿಯಾಗಿದೆ. ಗೀತಾ ಷಟ್ಪದಿ ಎನ್ನುವ ಈ ಒಂದು ಪುಸ್ತಕವನ್ನು ನಂದಿನಿ ಅವರಿಗೆ ಕೊಟ್ಟಿದ್ದೇನೆ. ನಾಗವರ್ಮ ಈ ತ್ರಿಪದಿಗಳಲ್ಲಿ ಹಲವು ನಮೂನೆಗಳನ್ನು ಆತ ಹೇಳ್ತಾ ಹೋಗ್ತಾನೆ. ಚಿತ್ತಂ, ವಿಚಿತ್ರಂ, ಚಿತ್ರ ತ್ರಿಪದಿಕೆ ಇತ್ಯಾದಿ ನಮೂನೆಗಳು ಇರೋದನ್ನು ನಾಗವರ್ಮ ಹೇಳ್ತಾನೆ. ಹಾಗಾಗಿ ನಾಗವರ್ಮನ ವರ್ಣನೆಯನ್ನು ಉದಾಹರಣೆಗಳ ಸಮೇತ ಓದಿದ್ರೆ ನಮಗೆ ಇದು ಚೆನ್ನಾಗಿ ಅರ್ಥವಾಗುತ್ತೆ. ಮುಂದಿನ ಪುಸ್ತಕ ಡಾಕ್ಟರ್ GP ರಾಜರತ್ನಂ ಅವರು ಬರೆದ ವೃತ್ತವಿಲಾಸನ ವಿಚಿತ್ರ ಕಥೆಗಳು, ವಿಡಂಬನಾತ್ಮಕ ಹಾಸ್ಯಭರಿತ ಕಥೆಗಳು ಅಂತ ಹೇಳ್ತಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಕನ್ನಡ ಸಾಹಿತ್ಯದ ಆರಂಭವನ್ನು ಎಲ್ಲಿಂದ ಗುರುತಿಸುವುದು ವಾಡಿಕೆ? ಆಯ್ಕೆಗಳನ್ನು ನೋಡೋಣ. ತಾಳೆಗರಿಗಳಿಂದ, ಜನಪದ ಸಾಹಿತ್ಯದಿಂದ, ಶಿಲಾಶಾಸನಗಳಿಂದ, ನಾಟಕಗಳಿಂದ. ಮೊದಲಿಗೆ ನಂದಿನಿ, ಆನಂತರ ಸಾವಿತ್ರಿ. ತಾಳೆಗರಿಗಳಿಂದ. ತಾಳೆಗರಿಗಳು ಆಯ್ಕೆ 1. ಸಾವಿತ್ರಿ. ಶಿಲಾಶಾಸನಗಳು. ಶಿಲಾಶಾಸನ ಆಯ್ಕೆ 3. ಉತ್ತರವನ್ನು ನೋಡೋಣ. ಶಿಲಾಶಾಸನಗಳಿಂದ ಅನ್ನೋದು ಸರಿಯಾದ ಉತ್ತರ. ವೃತ್ತವಿಲಾಸನ ವಿಚಿತ್ರ ಕಥೆಗಳ ಪುಸ್ತಕವನ್ನು ಸಾವಿತ್ರಿ ಅವರಿಗೆ ಕೊಟ್ಟಿದೆ. ನಮಗೆ ಗೊತ್ತಿರೋ ಹಾಗೆ
ನಮ್ಮೆಲ್ಲರಿಗೂ ಪರಿಚಿತವಾದದ್ದು ಕ್ರಿಸ್ತಶಕ 450ರಲ್ಲಿ ದೊರೆತಂಥ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನದಲ್ಲಿ ಕನ್ನಡ ಸಾಹಿತ್ಯದ ಒಂದು ಪ್ರಾಥಮಿಕ ಮಾಹಿತಿ ನಮಗೆ ದೊರೆಯುತ್ತೆ. ಇದಕ್ಕಿಂತಲೂ ಮೊದಲು ನಿಷಧಿ ಶಾಸನ ಇತ್ತು, ತಾಳಗುಂದದ ಸಿಂಹ ಕಟಾಂಜನ ಶಾಸನ ಇದೆ. ಇವೆಲ್ಲವೂ ಹೇಳ್ತೇವೆ ನಾವು, ಖಂಡಿತ ಇವೆ. ಆದರೆ ಕನ್ನಡ ಸಾಹಿತ್ಯದ ಸ್ವರೂಪ ಏನಿದೆ, ಆ ಸ್ವರೂಪ ನಮಗೆ ಗೊತ್ತಾಗೋದಕ್ಕೆ ತುಂಬ ನೆರವನ್ನು ನೀಡಿರೋದು ಈ 450ರ ಹಲ್ಮಿಡಿ ಶಾಸನ. DS ಲಿಂಗರಾಜು ಅವರು ರೋಮಾಂಚಕ ಸುತ್ತಾಣಗಳು ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕವನ್ನು ಈಗ ಕೊಡಲಿದ್ದೇವೆ. ನಮ್ಮ ಪ್ರಶ್ನೆ: ಕವಿಚರಿತೆ ಸಂಪುಟ 1, 2, 3 ಇದನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. SG ನರಸಿಂಹಾಚಾರ್, BM ಶ್ರೀಕಂಠಯ್ಯ, BL ರೈಸ್, R ನರಸಿಂಹಾಚಾರ್. ಮೊದಲಿಗೆ ಸಾವಿತ್ರಿ, ನಂತರ ವಿಜಯಕುಮಾರ್. SG ನರಸಿಂಹಾಚಾರ್. ಆಯ್ಕೆ 1. BM ಶ್ರೀಕಂಠಯ್ಯ. BM ಶ್ರೀಕಂಠಯ್ಯ ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ R ನರಸಿಂಹಾಚಾರ್ ಆಗಿತ್ತು. 1882ರಲ್ಲಿ ಇವರು BA ಪದವಿಯನ್ನು ಮೈಸೂರಲ್ಲಿ ಪಡೀತಾರೆ. 1893ರಲ್ಲಿ ಇವರು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ MA ಪದವಿಯನ್ನು ಪಡೀತಾರೆ. ಇಡೀ ಕನ್ನಡ ನಾಡಲ್ಲಿ ಮೊದಲ ಬಾರಿಗೆ MA ಪದವಿಯನ್ನು ಪಡೆದವರು R ನರಸಿಂಹಾಚಾರ್ ಅವರು. ಇದು ಅವರ ಹೆಸರಲ್ಲಿ ಇರತಕ್ಕಂಥ ಬಹುದೊಡ್ಡ ದಾಖಲೆ. ಇವರು ಕವಿಚರಿತೆ ಸಂಪುಟವನ್ನು 1909ರಲ್ಲಿ, ಎರಡನೇ ಸಂಪುಟವನ್ನು 1919ರಲ್ಲಿ ಹಾಗೂ ಮೂರನೇ ಸಂಪುಟವನ್ನು 1929ರಲ್ಲಿ ಪ್ರಕಟಿಸ್ತಾರೆ. ಇವತ್ತಿಗೂ ಸಹ ಕನ್ನಡ ಕವಿಗಳ ಬಗ್ಗೆ, ಆ ಕವಿಗಳು ಬರೆದಂಥ ಕೃತಿಗಳ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂತ ನಾವು ಪ್ರಯತ್ನ ಪಟ್ಟರೆ ಅಥವಾ ತಿಳ್ಕೊಳ್ಳುವ ಪ್ರಯತ್ನದಲ್ಲಿ ಗೊಂದಲಗಳಾದರೆ ಅಂತಿಮವಾಗಿ ನಾವು ನರಸಿಂಹಾಚಾರ್ಯರ ಈ 3 ಸಂಪುಟಗಳನ್ನು ಪರಾಮರ್ಶಿಸ್ತೇವೆ. ಹಾಗಾಗಿ ಇವತ್ತಿಗೂ ಮಾನ್ಯವಾಗಿರುವ 3 ಪರಾಮರ್ಶನ ಗ್ರಂಥಗಳು ಕವಿಚರಿತೆ ಸಂಪುಟ 1, 2 ಮತ್ತು 3. ಮುಂದಿನ ಪುಸ್ತಕ ದೇವರಿಂದ ಫೋನ್, ಕೊಡಗು ಗಣೇಶ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ವಚನವನ್ನು ತಪ್ಪಿಲ್ಲದಂತೆ ಓದಿ, ತಪ್ಪಿದ್ದರೆ ಒಂದು ಪುಸ್ತಕ ದಂಡ. ಮೊದಲು ವಚನವನ್ನು ನೋಡೋಣ. ವಚನ ತಮ್ಮ ಮುಂದೆ ಇದೆ. ಯಾರು ಓದೋಕ್ಕೆ ಸಿದ್ಧವಾಗಿದ್ದೀರಿ? ಬಜರ್ ಒತ್ತಬಹುದು. ಮೊದಲು ಸಾವಿತ್ರಿ ಅವರು ಬಜರ್ ಒತ್ತಿದ್ದಾರೆ. ಓದಿಮ್ಮ. ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯವೇಕೆ? ಎರಡಕ್ಕೆ ಹೇಳಲಿಲ್ಲಯ್ಯ ಗುಹೇಶ್ವರ, ನೀನು ಕಲ್ಲಾದಡೆ ನಾನೇ ನಪ್ಪೆನು. ಯಾಕೋ ಸ್ವಲ್ಪ ನಾನೇ ನಪ್ಪೆನು. 2 ಕಡೆ ತಡವರಿಸ್ಬಿಟ್ರಿ. ಎರಡನೇದಾಗಿ ನಂದಿನಿ. ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯವೇಕೆ? ಎರಡಕ್ಕೆ ಏಳಲಿಲ್ಲಯ್ಯ ಗುಹೇಶ್ವರ, ನೀನು ಕಲ್ಲಾದಡೆ ನಾನೇನಪ್ಪನ್. ನಂದಿನಿ ಅವರೇ, ಯಾಕೋ ಚೆನ್ನಾಗಿ ಓದ್ಕೊಂಡ್ಬಂದ್ರಿ. 1-2 ಕಡೆ ಕಷ್ಟವಾಯಿತು. ಅದು ನನಗೆ ಅಷ್ಟೇನು ತರ ಕಾಣಿಸ್ಬಿಡ್ತು. ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯವೇಕೆ? ಎರಡಕ್ಕೆ ಹೇಳಲಿಲ್ಲಯ್ಯ ಗುಹೇಶ್ವರ, ನೀನು ಎಲ್ಲ ದಡೆ ನಾನೇ ನಪ್ಪೆನು. ಎಲ್ಲರೂ ತಪ್ಪು ಓದ್ಬಿಟ್ರಿ. ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯವೇಕೆ? ಎರಡಕ್ಕೆ ಹೇಳಲಿಲ್ಲ ಯಾ ಗುಹೇಶ್ವರ, ನೀನು ಕಲ್ಲಾದಡೆ ನಾನೇನಪ್ಪೆನು. ಅದ್ಭುತವಾದಂಥ ವಚನ ಇದು. ಗುಹೇಶ್ವರ ಅಲ್ಲಮಪ್ರಭು ಬರೆದಿರುವಂಥದ್ದು. ದೇಹವೇ ದೇವಾಲಯ. ಇದೇ ವಚನದ ಆಶಯ ಏನಿದೆ ಅದನ್ನೇ ಬಸವಣ್ಣನವರು ಎನ್ನ ದೇಹವೇ ದೇಗುಲ ಹೀಗೆಲ್ಲ ಬರಿತಾ ಹೋಗ್ತಾರೆ ಅಲ್ವಾ. ಬಹಳ ಬಹಳ ಅದ್ಭುತವಾದದ್ದು. ಚಿಂತೆ ಇಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸೊಗಸಾದ ಕೃತಿ, ಹೊಸಗನ್ನಡ ಸಾಹಿತ್ಯ ಚರಿತ್ರೆ, LS ಶೇಷಗಿರಿರಾವ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿ ಓದಿ, ತಪ್ಪಿದ್ದರೆ ಒಂದು ಪುಸ್ತಕ ದಂಡ. ಈಗ ವಾಕ್ಯ ಬಂತು. ವಾಕ್ಯವನ್ನು ನಾನೊಂದು ಸಲ ಓದಿಬಿಡ್ತೇನೆ, ಅರ್ಥವಾಗುತ್ತೆ. ಚಕೋರ ಪಕ್ಷಿಯು ಬೆಳದಿಂಗಳನ್ನು ಕುಡಿಯುವುದನ್ನು ನೋಡಲು
ಜಾತಕ ಪಕ್ಷಿಯ ಹಾಗೆ ಕಾಯುತ್ತಿದ್ದೇನೆ. ಇದು ವಾಕ್ಯ. ಮೊದಲನೇದಾಗಿ ಸಾವಿತ್ರಿ, ಎರಡನೇದಾಗಿ ನಂದಿನಿ, ಮೂರನೇದಾಗಿ ವಿಜಯಕುಮಾರ್. 2 ವಾಕ್ಯಗಳು. ಈಗ ಯಾವ ವಾಕ್ಯದಲ್ಲಿ ದೋಷ ಇದೆ, ಯಾವ ಶಬ್ದದಲ್ಲಿ ದೋಷ ಇದೆ, ಅದನ್ನು ಹೇಗೆ ಸರಿಪಡಿಸಬಹುದು ಅವೆಲ್ಲವನ್ನೂ ನೀವು ಲೆಕ್ಕ ಮಾಡಿಕೊಂಡು ಓದಬೇಕು, ವಿವರಣೆ ಕೊಡಬೇಕು. ಬೇಗ ಬೇಗಮ್ಮ, ಸಮಯ ಇಲ್ಲ. ಸಾವಿತ್ರಿ, ಚಕೋರ ಪಕ್ಷಿಯು ಮೊದಲನೇದ ಎರಡನೇದ? ಮೊದಲನೇದು ಸರಿ. ಹಾಂ. ಚಕೋರ ಪಕ್ಷಿಯು ಬೆಳದಿಂಗಳನ್ನು ಕುಡಿಯುವುದನ್ನು ನೋಡಲು ನಾನು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದೇನೆ. ಹಾಂ, ಹೇಳಿಪ್ಪ ನಂದಿನಿ. ಎರಡನೇದು ಕರೆಕ್ಟ್ ಆಗಿದೆ. ಎರಡನೇದು ಸರಿಗಿದೆ. ಹಾಂ. ಚಕೋರ ಪಕ್ಷಿಯು ಬೆಳದಿಂಗಳನ್ನು ಕುಡಿಯುವುದನ್ನು ನೋಡಲು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದೇನೆ. ಮೊದಲನೇ ಶಬ್ದಕ್ಕೂ ಎರಡನೇ ಶಬ್ದಕ್ಕೂ ಏನಂತ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಯಾಕೆ ಎರಡನೇದು ಸರಿ ಅಂದ್ರಿ? ಮೊದಲನೇದ್ರಲ್ಲಿ ಏನು ತಪ್ಪಾಗಿದೆ, ಎರಡನೇದ್ರಲ್ಲಿ ಏನು ಸರಿ ಇದೆ ಅದು ಹೇಳಬೇಕು ನಮಗೆ. ವಿಜಯಕುಮಾರ್. ಮೊದಲೇದು ಸರಿ ಇದೆ. ಸರಿ ಇದೆ ಸರ್. ಹಾಂ, ಎಲ್ಲ ಶಬ್ದಗಳು ಸರಿ ಇದೆಯಾ? ಇಲ್ಲ ಸರ್. ಎರಡನೇ ಶಬ್ದದಲ್ಲಿ ಯಾವ ಶಬ್ದ? ಮೊದಲನೇದಲ್ಲಿ ಜಾತಕ ಅಂತಿದೆ, ಎರಡನೇದಲ್ಲಿ ಚಾತಕ ಅಂತಿದೆ. ಹಾಂ, ಈಗ ಯಾವ್ದು ಸರಿ? ಜಾತಕ ಸರಿಯೋ ಚಾತಕ ಸರಿಯೋ? ಮೊದಲನೇದೇ ಸಾವಿತ್ರಿ, ಜಾತಕ ಚಾತಕ? ಎರಡನೇದು ಸರಿ ಸರ್, ಚಾತಕ ಪಕ್ಷಿ ಸರಿ. ತಾವು ಮೊದಲನೇದಲ್ಲಿ ಓದಿದ್ದು ಒಂದು ಇವಾಗ ಅನಿಸ್ತಾ ಇದೆ. ಚಾತಕ ಜಾತಕ ಪಕ್ಷಿ ಸರ್. ಚಾತಕ. ಯಾಕೆ ಚಾತಕ ಸರಿ? ಜಾತಕ ಅಂದ್ರೆ ಇದು ಯಾಕೆ ಚಾತಕ ಪಕ್ಷಿ ಅಂತ ಹೇಳ್ತೀವಿ ನಾವು, ನಾಡು ಭಾಷೆಯಲ್ಲಿ ಬಂದ್ಬಿಟ್ಟಿದೆ. ಯಾಕೆ ಸರಿ ಅದು? ಅದು ಹಾಗೆ ಅದು ಕಾಯ್ತಿರುತ್ತೆ ಅಂತ ಹೇಳ್ತಾರೆ ಸರ್. ಜಾತಕ ಪಕ್ಷಿ ಕಾಯ್ತಿರುತ್ತೆ ಅಂತ ಕೇಳಿದ್ದೀವಿ. ಚಾತಕ ಪಕ್ಷಿ ಅನ್ನೋದಕ್ಕೆ ಕೊಕ್ಕು ನೆತ್ತಿ ಮೇಲಿರುತ್ತಂತೆ. ಹಾಗಾಗಿ ಅದು ನೀರನ್ನು ಕುಡಿಯೋಕ್ಕಾಗಲ್ಲ ಅದರ ಕೈಲಿ. ಹಾಗಾಗಿ ಮಳೆಗಾಲ ಬಂದಾಗ ಮಾತ್ರ ಆಕಾಶದಿಂದ ಬೀಳೋ ನೀರು ಏನಿದೆ ಅದನ್ನು ಕುಡಿಯುತ್ತಂತೆ. ಹಾಗಾಗಿ ಚಾತಕ ಪಕ್ಷಿಯ ಹಾಗೆ ಕಾಯುತ್ತೆ ಅಂದರೆ ಮಳೆಗಾಲಕ್ಕಾಗಿಯೇ ಕಾಯ್ತಾ ಇರುತ್ತಂತೆ ಹಕ್ಕಿ ಅದು. ಹಾಗಾಗಿ ಚಾತಕ ಪಕ್ಷಿ ಅನ್ನೋದು ಸರಿಯಾದ ಪ್ರಯೋಗ. ಜಾತಕ ಪಕ್ಷಿ ಅಂತ ಎಲ್ಲೂ ಇಲ್ಲ. ಈ ವಿವರಣೆ ಅರ್ಥ ಗೊತ್ತಿರಬೇಕಂದ್ರೆ ಚಾತಕ ಜಾತಕಕ್ಕೆ ವ್ಯತ್ಯಾಸ ಗೊತ್ತಿದೆಯಾ, ಅರ್ಥ ಗೊತ್ತಿದೆಯಾ ಅದನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸಚಿನ್ ತೀರ್ಥಹಳ್ಳಿ ಬರೆದ ಮಿಸ್ಟರ್ ಎಕ್ಸ್ ಮತ್ತು ಇತರ ಕಥೆಗಳು. ಪ್ರಶ್ನೆಯನ್ನು ನೋಡೋಣ. ಈ ಸಾಹಿತಿಯನ್ನು ಗುರುತಿಸಿ. ಚಿತ್ರವನ್ನು ಈಗ ಬಂದಿದೆ. ಆಯ್ಕೆಗಳು: BM ಇದೀನಬ್ಬ, HS ಶಿವಪ್ರಕಾಶ್, ನಟರಾಜ್ ಹುಳಿಯಾರ್, ಕುಂ ವೀರಭದ್ರಪ್ಪ. ಮೊದಲಿಗೆ ವಿಜಯಕುಮಾರ್, ಆನಂತರ ಸಾವಿತ್ರಿ. ನಟರಾಜ್ ಹುಳಿಯಾರ್. ಆಯ್ಕೆ 3 ಸಾವಿತ್ರಿ. BM ಇದೀನಬ್ಬ ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ HS ಶಿವಪ್ರಕಾಶ್ ಆಗಿತ್ತು. ಹುಲ್ಕುಂಟೆ ಮಠ ಶಿವಮೂರ್ತಿ ಶಾಸ್ತ್ರಿ ಶಿವಪ್ರಕಾಶ್ ಇದು ಪೂರ್ಣ ಹೆಸರು. 7 ಕವನ ಸಂಕಲನ, 12 ನಾಟಕ, ಭಾರತೀಯ ವಿದೇಶಿ ಭಾಷೆಗಳಿಗೆ ಇವರ ಕೃತಿಗಳು ಅನುವಾದ ಆಗಿವೆ. ದಿಲ್ಲಿಯಲ್ಲಿ ಇರ್ತಕ್ಕಂಥ ಜವಾಹರಲಾಲ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಚಾರ್ಯರಾಗಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಹಿತ್ಯ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಗಳಿಸಿರುವಂಥ ಕನ್ನಡದ ಕವಿ HS ಶಿವಪ್ರಕಾಶ್ ಅವರು. ಸೂಫಿ ಚರಿತ್ರೆ ಮತ್ತು ಚಿಂತನೆ ಪ್ರೊಫೆಸರ್ C ಚಂದ್ರಪ್ಪ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕೀರ್ತನೆಯ ರಚನೆಕಾರರನ್ನು ಗುರುತಿಸಿ. ಪರಮ ಪುರುಷ ನೀನೆಲ್ಲಿ ಕಾಯಿ, ಪರಮ ಪುರುಷ ನೀನೆಲ್ಲಿ ಕಾಯಿ, ಪರಮ ಪುರುಷ ನೀನೆಲ್ಲಿ ಕಾಯಿ, ಪರಮ ಪುರುಷ ನೀನೆಲ್ಲಿ ಕಾಯಿ, ಸರಸಿಯೊಳಗೆ ಕರಿ ಉಗಿರೆ ಕಾಯಿ, ಪರಮ ಪುರುಷ ನೀನೆಲ್ಲಿ ಕಾಯಿ, ಸರಸಿಯೊಳಗೆ ಕರಿ ಉಗಿರೆ ಕಾಯಿ, ಪರಮ ಪುರುಷ ನೀನೆಲ್ಲಿ ಕಾಯಿ. ಬಜರ್ ಒತ್ತಿದ್ದಾರೆ ಸಾವಿತ್ರಿ.
ಪುರಂದರದಾಸರು. ಪುರಂದರದಾಸರು. ವಿಜಯಕುಮಾರ್ ಹಾಗೂ ನಂದಿನಿ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಪುರಂದರದಾಸರು, ಮಹಿಪತಿ ದಾಸರು, ಶ್ರೀಪಾದರಾಯರು. ಆಯ್ಕೆ 4 ಕನಕದಾಸರು. ಎರಡನೇದಾಗಿ ಬಜರುತ್ತಿದ್ದಾರೆ ನಂದಿನಿ, ಆನಂತರ ವಿಜಯಕುಮಾರ್. ನಂದಿನಿ. ಆಪ್ಷನ್ 4 ಕನಕದಾಸರು. ಕನಕದಾಸರು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಕನಕದಾಸರು ಉತ್ತರ ಸರಿಯಾಗಿದೆ. ಸೂಫಿ ಚರಿತ್ರೆ ಚಿಂತನೆ ಪ್ರೊಫೆಸರ್ ಸಿ ಚಂದ್ರಪ್ಪ ಬರೆದಂಥ ಪುಸ್ತಕ ನಂದಿನಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಕಾರಂತರ ಮಲೆಗಳಲ್ಲಿರುವ ಜೀವಿಗಳ ಕುರಿತು ಬರೆದಂಥ ಒಂದು ಕಾದಂಬರಿ. ಶಿವರಾಮ್ ಕಾರಂತರು ಬರೆದದ್ದು. ಗುಂಡಗಿರುವ ಸಣ್ಣ ಪಾತ್ರೆ, ಜೀವನ ಪರ್ಯಂತ. ಸಾವಿತ್ರಿ ಬಜರ್ ಒತ್ತಿದ್ದಾರೆ. ಒಂದು ಉತ್ತರ. ಮದುಮಗಳು. ಮದುಮಗಳು. ಮಲೆಗಳಲ್ಲಿ ಮದುಮಗಳು ಕುವೆಂಪು ಬರ್ತದೆ. ವಿಜಯಕುಮಾರ್ ಹಾಗೂ ನಂದಿನಿ, ಒಂದನೇ ದಿಕ್ಕು ಉತ್ತರ ಕೊಟ್ಬಿಡ್ತೇನೆ. 2, 3ಕ್ಕೆ ತಾವು ಪ್ರಯತ್ನ ಪಡಬಹುದು. ಮೊದಲನೇ ಶಬ್ದವನ್ನು ನೋಡೋಣ. ಬೆಟ್ಟದ ಜೀವ ಅಂತ ಕಾದಂಬರಿ ಬರ್ತಿದ್ದಾರೆ. ಎರಡನೇ ದಿಕ್ಕೆ ಉತ್ತರ ಗುಂಡಗಿರುವ ಸಣ್ಣ ಪಾತ್ರೆ. ಹೇಳಿ ನಂದಿನಿ. ಬಟ್ಟಲು. ಉತ್ತರವನ್ನು ನೋಡೋಣ. ಬಟ್ಟಲು ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದರೂ ಬಜರೊತ್ತಿ ಉತ್ತರ ಕೊಡಿ. ಹೇಳಿ ಸಾವಿತ್ರಿಯವರೇ. ಆಜೀವ. ಉತ್ತರವನ್ನು ನೋಡೋಣ. ಆಜೀವ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನು, ಒಡಲೆಂಬೋ ಕಡಲ ಮುತ್ತುಗಳು, ಈ ಪುಸ್ತಕವನ್ನು ನಂದಿನಿ ಅವರಿಗೆ, ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ, ಈ ಪುಸ್ತಕವನ್ನು ಸಾವಿತ್ರಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ನಂದಿನಿ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಪಂಪಾ ಯಾತ್ರೆ ಪ್ರವಾಸ ಕಥನವನ್ನು ಯಾರು ಬರೆದರು? ವಿ ಸೀತಾರಾಮಯ್ಯ, MV ಸೀತಾರಾಮಯ್ಯ. ಮುಂದಿನ ಪ್ರಶ್ನೆ. ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಯಾವ ನಗರದಲ್ಲಿದೆ? ಬೆಂಗಳೂರು, ಮೈಸೂರು. ಮುಂದಿನ ಪ್ರಶ್ನೆ. ಎರಡನೆಯ ಶಾತಕರ್ಣಿ ಯಾವ ರಾಜವಂಶದವನು? ಶಾತವಾಹನರು, ಕದಂಬರು. ಮುಂದಿನ ಪ್ರಶ್ನೆ. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದೆಂತಾಯಿತು. ಈ ಸಾಲುಗಳು ಯಾವ ವಚನಕಾರರದ್ದು? ಜೇಡರ ದಾಸಿಮಯ್ಯ, ಅಲ್ಲಮಪ್ರಭು. ಮುಂದಿನ ಪ್ರಶ್ನೆ. ಗೋಪಾಲ ವಿಠಲ ಇದು ಯಾರ ಅಂಕಿತ ನಾಮ? ಗೋಪಾಲದಾಸರು, ವಿಜಯದಾಸರು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಪಂಪಾ ಯಾತ್ರೆ, ವಿ ಸೀತಾರಾಮಯ್ಯ ಸರಿಯಾಗಿದೆ. ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಮೈಸೂರು ಸರಿಯಾಗಿದೆ. ಎರಡನೆಯ ಶಾತಕರ್ಣಿ ಶಾತವಾಹನಕ್ಕೆ ಸೇರಿದವನು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಇದು ಜೇಡರ ದಾಸಿಮಯ್ಯ ಆಗಿತ್ತು. ತಾವು ಅಲ್ಲಮಪ್ರಭು ಅಂದ್ರಿ ಅಲ್ವಾ? 5ನೇ ಪ್ರಶ್ನೆಗೆ ಉತ್ತರ ಗೋಪಾಲದಾಸರು ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ವಿಜಯಕುಮಾರ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಹಾಂ ಸರ್. ಮೊದಲ ಪ್ರಶ್ನೆ. ಸಮುದ್ರದ ಆಚೆ ಪ್ರವಾಸ ಕಥನವನ್ನು ಯಾರು ಬರೆದರು? ವಿನಾಯಕ ಕೃಷ್ಣ ಗೋಕಾಕ್, ಶಿವರಾಮ ಕಾರಂತ. ವಿಕ್ರು ಗೋಕಾಕ್. ಮುಂದಿನ ಪ್ರಶ್ನೆ. ಕನ್ನಡ ಸಂಶೋಧನಾ ಸಂಸ್ಥೆ ಯಾವ ನಗರದಲ್ಲಿದೆ? ಧಾರವಾಡ, ಬೆಳಗಾವಿ. ಧಾರವಾಡ. ಮುಂದಿನ ಪ್ರಶ್ನೆ. ಕಾಕುತ್ಸವರ್ಮ ಯಾವ ರಾಜವಂಶದವನು? ಹೊಯ್ಸಳ, ಕದಂಬ. ಕದಂಬ. ಮುಂದಿನ ಪ್ರಶ್ನೆ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಈ ಕವಿ ನುಡಿಯು ಯಾರದ್ದು? ಮಾಸ್ತಿ, ಬೇಂದ್ರೆ. ಮಾಸ್ತಿ. ಮುಂದಿನ ಪ್ರಶ್ನೆ. ರಘುಪತಿ ಯಾರ ಅಂಕಿತ ನಾಮ? ನರಹರಿ ತೀರ್ಥ, ಜಗನ್ನಾಥ ದಾಸ. ನರಹರಿ ತೀರ್ಥನ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಸಮುದ್ರದ ಆಚೆ, ವಿನಾಯಕ ಕೃಷ್ಣ ಗೋಕಾಕ್ ಸರಿಯಾಗಿದೆ. 2 ಉತ್ತರ ಕನ್ನಡ ಸಂಶೋಧನಾ ಸಂಸ್ಥೆ, ಧಾರವಾಡ ಸರಿಯಾಗಿದೆ. 3 ಉತ್ತರ ಕಾಕುತ್ಸವರ್ಮ, ಕದಂಬ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಬೇಂದ್ರೆ ಆಗಿತ್ತು, ಮಾಸ್ತಿ ಅಂತ ಹೇಳಿದ್ರಿ. 5ನೇ ಪ್ರಶ್ನೆಗೆ ಉತ್ತರ ನರಹರಿ ತೀರ್ಥ ಆಗಿತ್ತು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿರೋ ಕಾರಣ
ತಮಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಪೂರ್ತಿ ಕೊಟ್ಟಿದ್ದೇವೆ. ಈಗ ಸಾವಿತ್ರಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ನಾ ಕಂಡ ಪಡುವಣ ಪ್ರವಾಸ ಕಥನವನ್ನು ಯಾರು ಬರೆದರು? BGL ಸ್ವಾಮಿ, ದಿನಕರ ದೇಸಾಯಿ. ದಿನಕರ ದೇಸಾಯಿ. ಮುಂದಿನ ಪ್ರಶ್ನೆ. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಯಾವ ನಗರದಲ್ಲಿದೆ? ಶಿವಮೊಗ್ಗ, ಮೈಸೂರು? ಶಿವಮೊಗ್ಗ. ಮುಂದಿನ ಪ್ರಶ್ನೆ. ದುರ್ವಿನೀತ ಯಾವ ರಾಜವಂಶಕ್ಕೆ ಸೇರಿದವನು? ಗಂಗಾ ಕದಂಬ. ಗಂಗಾ. ಮುಂದಿನ ಪ್ರಶ್ನೆ. ತೆರೆದಿದೆ ಮನೆ ಓ ಬಾ ಅತಿಥಿ ಈ ಕವಿ ನುಡಿಯು ಯಾರದ್ದು? KS ನ ಕುವೆಂಪು. ಕುವೆಂಪು. ಮುಂದಿನ ಪ್ರಶ್ನೆ. ಶ್ರೀವಿದ್ಯಾ ಯಾರ ಅಂಕಿತ ನಾಮ? ಜಯಚಾಮರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಜಯಚಾಮರಾಜ ಒಡೆಯರ್. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ನಾ ಕಂಡ ಪಡುವಣ ದಿನಕರ ದೇಸಾಯಿ ಅವರ ಪ್ರವಾಸ ಕಥನ ಸರಿಯಾಗಿದೆ. 2 ಉತ್ತರ ಮೈಸೂರು ಆಗಿತ್ತು, ಶಿವಮೊಗ್ಗ ಅಂತ ಹೇಳಿದಿರಿ. 3ನೇ ಪ್ರಶ್ನೆಗೆ ಉತ್ತರ ಗಂಗಾ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಕುವೆಂಪು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಜಯಚಾಮರಾಜ ಒಡೆಯರ್ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ನಂದಿನಿ ಅವರಿಗೆ 7 ಪುಸ್ತಕಗಳನ್ನು ನಾವು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ವಿಜಯ್ ಕುಮಾರ್ ಅವರಿಗೆ 5 ಪುಸ್ತಕಗಳು ದೊರೆಯುತ್ತಾ ಇವೆ. ಸ್ವೀಕರಿಸಿ ಅಭಿನಂದನೆಗಳು. ಸಾವಿತ್ರಿ ಅವರಿಗೆ 6 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಮಾತ್ರೆಗಳು ಸಿಕ್ಕಾಪಟ್ಟೆ ಕಹಿ ಇರುತ್ತೆ, ನುಂಗಕ್ಕೆ ಆಗಲ್ಲ. ಮಕ್ಕಳಂತೂ ನುಂಗೋದೇ ಇಲ್ಲ. ಇನ್ನು ಪ್ರಾಣಿಗಳಿಗೆ ತಿನ್ನಿಸೋದು ಹೇಗೆ? ತುಂಬ ಕಷ್ಟ ಅಲ್ವಾ? ಸರಳ ಉಪಾಯ ಏನು ಗೊತ್ತಾ? ಬೆಣ್ಣೆ ಹಚ್ಚಿಬಿಡೋದು. ಬೆಣ್ಣೆ ಒಳಗೆ ಈ ಕಹಿ ಮಾತ್ರೆನ ಇಟ್ಟುಬಿಟ್ಟು 4 ಮಿನಿಟ್ ಗುಳುಮ್ ಅಂತ ಒಳಗಡೆ ಹೊರಟೋಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.